ಎಕ್ಸತ್ ಹೇಳಿದೀನಿ ನೀನು ಅವಳು ಹಿಂದೆ ಹೋಗ್ಬಿಟ್ಟು ನಿನ್ ಮರ್ಯಾದೆ ಕಳ್ಕೊಬೇಡ ಅಂತ ಹೇಳಿದ್ರು ಗೊತ್ತಾಗಲ್ವಾ ನಿನ್ಗೆ? ನನಗೆ ಗೊತ್ತಿರಲ್ಲ ಕಣೋ ಅವಳನ್ನ ಅರ್ಧಕ್ಕೆ ಬಿಟ್ಟೋಗ್ತಾಳೆ ಅಂತ, ಮೋಸ ಮಾಡ್ತಾಳೆ ಅಂತ. ಅದಕ್ಕೆ ಅವಳಿಂದ ಹೋಗ್ತಾ ಇದ್ದೆ ನಾನು. ಏನಾದ್ರು ಮಾಡ್ಕೊಂಡು ಸಾಯೋಗು. ನನ್ನ ಲೈಫಲ್ಲಿ ಯಾವತ್ತೂ ನಿನ್ ವಿಷಯಕ್ಕೆ ಬರಲ್ಲ. ಯಾವನ ಹತ್ರ ಏನಾದ್ರು ಮಾಡ್ಕೋ, ಯಾವಳ ಹತ್ರ ಏನಾದ್ರು ಮಾಡ್ಕೋ. ಲೇ ಇವತ್ತು ಇಂಟರ್ವ್ಯೂ ಇದೆ, ಇಂಟರ್ವ್ಯೂ ಡ್ರಾಪ್ ಮಾಡ್ತೀನಿ ಹೇಳಿದ್ರೆ ನೀನು. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಲೋ ಲೋ ಲೋ, ಇಂಟರ್ವ್ಯೂಗೆ ಬಂದಿದ್ಯಾ, ಫೈಲ್ನ ಕಾರಲ್ಲೇ ಬಿಟ್ಟು ಬಂದಲ್ಲ, ತಗೋ. ಆಯ್ತು ಮಗ, ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ಸ್ ಮಗ. ಒಂದು ಕಾಫಿ. ಸರ್ ನನ್ನ ರೆಸ್ಯೂಮ್ ಇನ್ನು ರೆಸ್ಯೂಮ್ ಅನ್ನ ಹಾಳಾಯ್ತು. ಎಷ್ಟೊತ್ತಿಗೆ ಬರೋದು ನೀನು? ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನು. ಅವ್ನ ಮುಟ್ಟೋ ಅಧಿಕಾರ ನಿನ್ಗಿಲ್ಲ. ಅವ್ನ ಮುಟ್ಟಕ್ಕಿಂತ ಮುಂಚೆ ಯೋಚನೆ ಮಾಡು. ಬರೋ ಕಾರತ್ತ. ಏನೇ ಆದ್ರೂ ನನ್ನ ವಿಷಯಕ್ಕೆ ಬರಲ್ಲ ಅಂದೆ, ಏನಕ್ಕೆ ಬಂದೆ? ನಮ್ಮ ಫ್ರೆಂಡ್ಶಿಪ್ ಹೆಂಗೆ, ನನಗೆ ನಿನ್ ಮೇಲೆ ಎಷ್ಟೇ ಕೋಪ ಇತ್ತು ಅಂದ್ರೂ ನಿನ್ ಮೇಲೆ ತೋರಿಸ್ತೀನಿ. ಬೇರೆಯವ್ರ ಮುಂದೆ ನಿನ್ನ ಬಿಟ್ಕೊಡಲ್ಲ. ಒಂದ್ ತಿಳ್ಕೊ, ನಾನು ನಿನ್ ವಿಷಯಕ್ಕೆ ಬರಲ್ಲ ಅಂತಂದೆ. ಯಾವನೋ ಮೂರನೇ ನಿನ್ ವಿಷಯಕ್ಕೆ ಬಂದ್ರೆ ಸುಮ್ಮನೆ ಇರ್ತೀನಿ ಅಂತ ಹೇಳಿಲ್ಲ. ಯಾರೋ ಮೂರನೇ ವ್ಯಕ್ತಿ ಮುಂದೆ ನಿಮ್ಮನ್ನ ಬಿಟ್ಕೊಡದಿರೋ ನಿಮ್ಮ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ, ಮತ್ತೆ ಆ ಫ್ರೆಂಡ್ ಹೆಸರನ್ನ ಕಮೆಂಟ್ ಹಾಕಿ.